ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ವರ್ಷದಿಂದ ಆನ್ಲೈನ್ ನಲ್ಲಿ ನೀಟ್ ಎಕ್ಸಾಮ್ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಬೆನ್ನಲ್ಲೇ ಮಹತ್ವದ ಬದಲಾವಣೆ. 2027ರಿಂದ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನ ಇರುತ್ತೆ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನ 2027ರಿಂದ ಜೂನ್ 21ಕ್ಕೆ ನೀಟ್ ಯುಜಿ ಮರುಪರೀಕ್ಷೆ ಘೋಷಣೆಯಾಗಿರೋದು. ಮರುಪರೀಕ್ಷೆ ಎಂದಿನಂತೆ ಆಫ್ಲೈನ್ ನಲ್ಲಿ ನಡೆಯುತ್ತೆ. ಈ ಬಾರಿ ಪರೀಕ್ಷೆ ವೇಳೆ ಯಾವುದೇ ದೋಷ ಆಗದಂತೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಶುಲ್ಕ ಇಲ್ಲದೆ ಮರುಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಿ ದೆಹಲಿಯಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಎಕ್ಸಾಮ್ ರದ್ದಾಗಿ ಹೋಗ್ಬಿಟ್ಟು ಇದರಿಂದ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಇದು ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಹೋದ್ರೆ ಹೆಂಗೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 2027ರಿಂದ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನ, ಆನ್ಲೈನ್ ಎಕ್ಸಾಮ್ ನಡೆಯುತ್ತೆ ಇನ್ನು ಮುಂದೆ ಅಂತ ಹೇಳಿಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರು. ಜೂನ್ 21ಕ್ಕೆ ಈಗ ರದ್ದಾಗಿತ್ತಲ್ಲ ನೀಟ್, ಅದರ ಮರುಪರೀಕ್ಷೆಗೆ ಘೋಷಣೆ ಆಗಿರೋದು. ಜೂನ್ 21ಕ್ಕೆ ನೀಟ್ ಯುಜಿ ಮರುಪರೀಕ್ಷೆ ಘೋಷಣೆಯಾಗಿದೆ. ಮರುಪರೀಕ್ಷೆ ಎಂದಿನಂತೆ ಆಫ್ಲೈನ್ನಲ್ಲಿ ನಡೆಯುತ್ತೆ. ಇದೊಂದು ಎಕ್ಸಾಮ್ ಆಫ್ಲೈನ್ನಲ್ಲಿ ನಡೆಯುತ್ತೆ. ಸೊ ಪರೀಕ್ಷೆ ವೇಳೆ ಯಾವುದೇ ದೋಷ ಆಗದಂತೆ ಕ್ರಮವನ್ನು ತೆಗೆದುಕೊಳ್ತೇವೆ, ಯಾವುದೇ ಶುಲ್ಕ ಇಲ್ಲದೆ ಮರುಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋ ಥರ ದೆಹಲಿಯಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪಾಪ ಓದಿ ಪ್ರಾಮಾಣಿಕವಾಗಿ ಬರೆದಿದ್ದಂಥ ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಹಾಳಾಗಿರೋದು. ಸೊ ಹಂಗಾಗಿನೇ ಅವರಿಗೆ ಮತ್ತೊಂದು ಅವಕಾಶ ಇದೆ, ಅವಕಾಶ ಕೊಟ್ಟಿದ್ದಾರೆ. इसको तह तक जाएगी. मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. इसको तह तक जाएगी. मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. इसको तह तक जाएगी. मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಒಂದು ಒಳ್ಳೆ ನಿರ್ಧಾರ ಅಂತ ಅನಿಸುತ್ತಾ ಇದು ಆನ್ಲೈನ್ ಎಕ್ಸಾಮ್ ನೆಕ್ಸ್ಟ್ ಇಯರ್ ಇಂದ? ಖಂಡಿತವಾಗ್ಲೂ ನಮ್ಮ ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ನೀಟ್ ಪರೀಕ್ಷೆ ಏನು ಸೋರಿಕೆ ಆಗಿತ್ತು, ಈಗ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಒಂದು ನಿರ್ಧಾರ ಪಾರದರ್ಶಕವಾಗಿ ಪರೀಕ್ಷೆನ ನಡೀಲಿಕ್ಕೆ ಎಲ್ಲ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಈಗ ನೀಟ್ ಪರೀಕ್ಷೆ ಅಂತಂದ್ರೆ ಪಾರದರ್ಶಕವಾಗಿ ಇರುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತೈತೆ. ಅದನ್ನು ಮೀರಿ ಒಂದಷ್ಟು ಜನ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರುವಂತದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಆಫ್ಲೈನ್ ಮೂಲಕ ಆನ್ಲೈನ್ ಮೂಲಕ ಅಂದ್ರೆ ಕಂಪ್ಯೂಟರ್ CBT ಆಧಾರದ ಮೇಲೆ ಪರೀಕ್ಷೆಯನ್ನ ನಡೆಸೋದೇ ಸೂಕ್ತ ಅನ್ನುವಂತ ಒಂದು ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಸೊ ಹೀಗಾಗಿ ಮೇ 3ನೇ ತಾರೀಕು ನಡೆದಿರುವಂತಹ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿತ್ತು. ಅದನ್ನ ಜೂನ್ 21ನೇ ತಾರೀಕು ಪರೀಕ್ಷೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಈಗಾಗಲೇ NTA ಬಂದಿದೆ. ಸೊ ಅಂದ್ರೆ ಇನ್ನು 1 ತಿಂಗಳು ಕಾಲಾವಕಾಶ ಇರುತ್ತೆ. ಸೊ ಈಗ ವಿದ್ಯಾರ್ಥಿಗಳು ಒಂದಷ್ಟು ಎಕ್ಸಾಮ್ ಮುಗೀತು ಅನ್ನುವಂತ ರಿಲ್ಯಾಕ್ಸ್ ಮೂಡ್ ನಲ್ಲಿ ಏನಿದ್ರು ಆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂತ ಒಂದು ಕಾಲಾವಕಾಶವನ್ನ ಕೊಡುವಂತ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಸೊ ಹೀಗಾಗಿ ಈ ವರ್ಷ ಸುಮಾರು 22 ಲಕ್ಷ ಇಡೀ ದೇಶಾದ್ಯಂತ ಏನು ವಿದ್ಯಾರ್ಥಿಗಳು ಬರೆದಿದ್ರು ಅವರಿಗೆ ಈ ಹಿಂದೆ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಅನಿವಾರ್ಯ ಅದು ಬೇಸರ ಆಗತ್ತೆ. ಆದ್ರೆ ಈ ಅನಿವಾರ್ಯವಾಗಿ ಈಗ ಮೆಡಿಕಲ್ ಆಗಿರ್ಬೋದು ಅಥವಾ ದಂತವೈದ್ಯಕೀಯ ಆಗಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರಗಳಿಗೆ ವೈದ್ಯಕೀಯ ಸೀಟ್ಗಳಿಗೆ ಬೇಕು ಅಥವಾ ಕೋರ್ಸ್ಗಳಿಗೆ ಹೋಗ್ಬೇಕು ಅಂತಂದ್ರೆ ನೀಟ್ ಎಕ್ಸಾಮ್ ಅನಿವಾರ್ಯ ಆಗಿರೋದ್ರಿಂದ ಕಷ್ಟಪಟ್ಟಾದ್ರೂ ಕೂಡ ಅನಿವಾರ್ಯತೆ ಇಲ್ದಿದ್ರು ಕೂಡ ಅವರು ಪರೀಕ್ಷೆಗೆ ಓದಿ ತಯಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಜೂನ್ 21ಕ್ಕೆ ಈಗ ರದ್ದಾದಂತಹ ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಜೊತೆಗೆ ಮುಂಬರುವಂತಹ ವರ್ಷದಿಂದ ಆನ್ಲೈನ್ ಅಂದ್ರೆ ಕಂಪ್ಯೂಟರ್ ಆಧಾರದ ಮೇಲೆ ಏನ್ ಪರೀಕ್ಷೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ. ಸೊ ಇದಕ್ಕೆ ಬಹುತೇಕ ವಿದ್ಯಾರ್ಥಿಗಳು ಸ್ವಾಗತವನ್ನ ಮಾಡ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯू ತಮ್ಮೆಲ್ಲ ಮಾಹಿತಿಗಾಗಿ. जो मेन विषय में कहना था,
अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी, इसको तह तक जाएगी। मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी, इसको तह तक जाएगी। मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी, इसको तह तक जाएगी। मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी, इसको तह तक जाएगी। मैं और एक विषय जो मेन विषय में कहना था, अगले साल से परीक्षा, इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी, इसको तह तक जाएगी। मैं और एक विषय जो मेन विषय में कहना था, अगले